ಎಲ್ಲರಿಗೂ ನಮಸ್ಕಾರ. ಲವ್ ಸ್ಟೋರೀಸ್ ವಿತ್ ಅವಿನಾಶ್. ಎಷ್ಟೊಂದು ಸತಿ ಏನಾಗುತ್ತೆ, ಈ ಸೌತ್ ಇಂಡಿಯನ್ಸು ನಾರ್ತ್ ಇಂಡಿಯನ್ಸ್ನ ಮದುವೆ ಆಗ್ತಾರೆ. ಇದರಲ್ಲಿ ಒಂದಷ್ಟು ಕುತೂಹಲ ಇರುತ್ತೆ, ಒಂದಷ್ಟು ಬೇರೆ ಬೇರೆ ಥರ ಏನೇನೋ ಆಗುತ್ತೆ. ಈ ಒಂದು ಲವ್ ಸ್ಟೋರಿ ನಾನು ಹೇಳಲೇಬೇಕು. ಇದು 2015ನೇ ಇಸ್ವಿ. 2015ರಲ್ಲಿ ಮೈಸೂರಿನಲ್ಲಿ IT ಕಂಪ್ನಿ ಈಗಿರೋಷ್ಟಿದ್ದಿಲ್ಲ, ಇತ್ತು. ಆಗ ಒಂದು ಹುಡುಗಿ ಆಗಷ್ಟೇ MCA ಮಾಡಿಕೊಂಡು ಕೆಲಸಕ್ಕೆ ಅಂತ ಸೇರಿದ ತಕ್ಷಣ ಆಕರ್ಷಣೆ, ಅವಳು ಟೀಮ್ ಲೀಡರ್ ಒಬ್ಬ ನಾರ್ತ್ ಇಂಡಿಯನ್ ಹುಡುಗ. ಅವನ ಜೊತೆ ಪ್ರೀತಿ ಆಗುತ್ತೆ. ಸಹಜವಾಗಿ ಮನೆಗೆ ಬಂದು ಹೇಳ್ತಾಳೆ, ನಾನು ಈ ಹುಡುಗನ ಇಷ್ಟಪಡ್ತಾ ಇದ್ದೀನಿ, ಮದುವೆ ಮಾಡ್ಕೊಳ್ತೀನಿ. ಅವ್ರ ತಂದೆ ಹೇಳ್ತಾರೆ, ನೋಡಮ್ಮ, ಯೋಚನೆ ಮಾಡಿ ನಿರ್ಧಾರ ತಗೋ. ನನಗನ್ಸುತ್ತೆ ಅವನು ಕನ್ನಡ ಬರಲ್ಲ, ನಾರ್ತ್ ಇಂಡಿಯನ್ನು. ನೋಡೋಕೆ ಮಾತ್ರ ತುಂಬ ಚೆನ್ನಾಗಿದ್ದ, ಒಳ್ಳೆ ಹೈಟು, ವೆಯ್ಟು, ಪರ್ಸ್ನಾಲಿಟಿ ಎಲ್ಲ ಸೂಪರಾಗಿತ್ತು. ಯೋಚನೆ ಮಾಡಮ್ಮ. ಆ ಟೈಮಲ್ಲಿ ಯಾರು ಏನು ಹೇಳಿದ್ರು ಅವಳಿಗೆ ಅವನು ಬೇಕಿತ್ತು. ಸರಿ, ನೀವು ನನ್ನನ್ನು ಅಕಸ್ಮಾತ್ ಏನಾದರೂ ನೀವು ನನಗೆ ಮದುವೆ ಮಾಡಿಕೊಡ್ಲಿಲ್ಲ ಅಂದರೆ ನಾನು ಹೋಗಿ ಮದುವೆ ಮಾಡ್ಕೊಳ್ತೀನಿ ಅಂತ ಹೇಳೋದು. ಸರಿ ಆಯ್ತಮ್ಮ, ಹೋಗಿ ಮದುವೆ ಮಾಡಿ, ಇಟ್ ಈಸ್ ಯುವರ್ ವಿಶ್ ಅಂತ ಅಪ್ಪ ಅಮ್ಮ ಸ್ವಲ್ಪ ದೂರ ಆಗಿಬಿಟ್ರು. ಗೋಕುಲಮಲ್ಲಿ ಒಂದು ಅಪಾರ್ಟ್ಮೆಂಟಲ್ಲಿ ಅವ್ರ ತಂದೆ ತಾಯಿ ಇದ್ದಾರೆ. ಸರಿ ಅಂದ್ಬಿಟ್ಟು ಅವಳಿಗೆ ಅಡ್ಜಸ್ಟ್ ಆಗೋಕ್ಕೆ ಆಗಲಿಲ್ಲ ನಾರ್ತ್ ಇಂಡಿಯನ್. ಫಸ್ಟ್ ತುಂಬ ಚೆನ್ನಾಗಿತ್ತು, ಫಾರಿನಿಗೆಲ್ಲ ಹೋದರು, ಎಲ್ಲ ಆಯಿತು. 1 ವರ್ಷ ಆದಮೇಲೆ ಜೀವನ ಹೇಗೆ ಆಗ್ತಿತ್ತು, ಅವ್ರ ಮನೆಯಲ್ಲಿ ಪ್ರತಿ ಸತಿನೂ ಜಗಳ ಆಗ್ತಿದ್ದು ತಿಂಡಿ ವಿಷಯಕ್ಕೆ. ಇವಳಿಗೆ ಉಪ್ಪಿಟ್ಟು, ಕೇಸರಿ ಬಾತು, ಇಡ್ಲಿ, ದೋಸೆ ತಿಂದ ಅಭ್ಯಾಸ. ಅವನಿಗೆ ಬರೀ ಸ್ಯಾಂಡ್ವಿಚ್ಚು, ಧೋಕ್ಲಾ ಅಂತ ಒಂದು ತಿಂಡಿ ಮಾಡ್ತಾರೆ ನಾರ್ತ್ ಇಂಡಿಯನ್, ಬರೀ ಚಪಾತಿ ಪರೋಟ ಅದೇ ಬೇಕು. ತಿಂಡಿ ವಿಷಯಕ್ಕೆ ಅದು ಎಷ್ಟು ಜಗಳ ಆಗ್ತಿತ್ತು ಅಂದರೆ ಅಡ್ಜಸ್ಟ್ ಆಗೋಕ್ಕಾಗಲಿಲ್ಲ. ಆಮೇಲೆ ಇವಳಿಗೆ ಗೌರಿ ಹಬ್ಬ ಬಂದ ತಕ್ಷಣ ನಮ್ಮ ಭಾರತದ ಹೆಣ್ಮಕ್ಳಿಗೆ ತವ್ರ ಮನೆ ಬೇಕು ಗೌರಿ ಹಬ್ಬ ಆಚರಣೆ ಮಾಡೋಕ್ಕೆ. ನಾವು ಹೆಂಗೆ ಮಾಡ್ತೀವಿ, ಒಂದು ಗೌರಮ್ಮನ ಇಟ್ಟು ಕಳಸ ಇಟ್ಟು ಪೂಜೆ ಎಲ್ಲ ಮಾಡ್ತೀವಲ್ಲ, ಅಲ್ಲಿ ಆ ಥರ ಏನಿಲ್ಲ. ಅವಳಿಗೆ ಆ ತವ್ರ ಮನೆ ತುಂಬ ಮಿಸ್ ಮಾಡ್ಕೊಳ್ತಾ ಇತ್ತು, ನೆನಪಾಗ್ತಾ ಇತ್ತು. ಆಮೇಲೆ ಒಂದಿನ ಶಿ ಥಾಟ್, ಇದು ಯಾಕೋ ತುಂಬ ವರ್ಸ್ಟ್ ಆಗ್ತಿದೆ ಅಂತ. ಅವನು ಮದುವೆಗೆ ಮುಂಚೆ ನಾನು ಕನ್ನಡ ಕಲಿತೀನಿ, ನಿಮ್ಮ ಸಂಸ್ಕೃತಿಗೆ ಅಡ್ಜಸ್ಟ್ ಮಾಡ್ಕೊಳ್ತೀನಿ. ಏನಿಲ್ಲ, ಮದುವೆ ಆಯಿತು. ಮದುವೆ ಆದಮೇಲೆ ಅವ್ನು ಕನ್ನಡ ಕಲೀಲೇ ಇಲ್ಲ. ಇವಳಿಗೆ ಕನ್ನಡದಲ್ಲಿ ಯಾರು ಮಾತಾಡಿದ್ರೆ ಸಾಕಾಗಿತ್ತು. ಆ ಥರ ಲೈಫು ಫ್ರಸ್ಟ್ರೇಟ್ ಆಗೋಕ್ಕೆ ಶುರುವಾಯಿತು. ಆಮೇಲೆ ಅವಳು ಒಂದಿನ ನಿರ್ಧಾರ ಮಾಡೋದು, ಯಾಕೆ ಹೆಂಗೆ ಸರಿ ಮಾಡ್ಕೊಳ್ಳೋದು ಅಂತ. ಅವನು ಹೆಂಗೆಪ್ಪ ಅಂತಂದರೆ ಎಮೋಷನ್ಸ್ ಕಡಿಮೆ. ಈ ಸೌತ್ ಇಂಡಿಯಾದಲ್ಲಿ ನಾವು ಹೆಂಗಿರ್ತೀವಿ, ಒಂದು ಹಬ್ಬ ಹರಿದಿನ ಆದರೆ ಒಂದು ತವ್ರ ಮನೆಯಿಂದ ಸೀರೆ ಕೊಡೋದು ಅಥವಾ ಬೇರೆಯವ್ರನ್ನ ಕರೆಯೋದು. ಒಂದು ಹಬ್ಬ ಹರಿದಿನ ಆದರೆ ಅವಳಿಗೆ ಕೋಸುಂಬರಿ ಮಾಡಬೇಕು, ಬಟ್ ಅವನು ಅದಕ್ಕೆಲ್ಲ ಒಪ್ತಾನೆ ಇರ್ತಿದ್ದಿಲ್ಲ. ಹಬ್ಬ ಹರಿದಿನದಲ್ಲೂ ಹೊರಗಡೆ ತಿನ್ನೋಣ ಅಂತ. ಇವಳಿಗೆ ಬಾಳೆ ಎಲೆ ಊಟ ತುಂಬ ಇಷ್ಟ, ಅವನಿಗೆ ಹಂಗಲ್ಲ, ಪರೋಟ. ಅವನಿಗೆ ಊಟದಲ್ಲಿ ಬರೀ ಸ್ವೀಟ್ಸ್ ಇರಬೇಕು, ಒಂದು 5 ಥರದ ಸ್ವೀಟ್ ಮಾಡುವಂತ. ಬಟ್ ಇವಳಿಗೆ ಕೋಸಂಬರಿ ಮಾಡೋಕ್ಕೆ ಇಷ್ಟ. ಈ ಸಂಸ್ಕೃತಿಗಳ ಕ್ಲಾಶಲ್ಲಿ ಸೌತ್ ಇಂಡಿಯನ್ ಹುಡುಗಿ ಅವಳಿಗೆ ಗೊತ್ತಿಲ್ದಂಗೆ ಒಂದು ರೀತಿ ಕುಗ್ತಾ ಬಂದ್ಲು. ಫೈನಲಿ ಒಂದಿನ ಡಿಸೈಡ್ ಮಾಡೋದು, ನಾನು ಮೈಸೂರಲ್ಲಿರೋ ಗೋಕುಲಮ್ಗೆ ಹೋಗಿ ಅಪ್ಪ ಅಮ್ಮನ ಕಾಲಿಗೆ ಬಿದ್ದು ಬಿಡ್ತೀನಿ, ಈ ಮನುಷ್ಯನ ಜೊತೆ ನಾನು ಬದುಕೋಕ್ಕಾಗಲ್ಲ ಅಂತ ಬೆಂಗಳೂರಿಂದ ಬಂದು ಆಟೋದಲ್ಲಿ ಅಪಾರ್ಟ್ಮೆಂಟಿಗೆ ಬರ್ತಾಳೆ. ಎಂಥ ಸನ್ನಿವೇಶ ಅಂದರೆ ಅವಳು ಊಹೆನೂ ಮಾಡೋಕ್ಕಾಗಿರೋಲ್ಲ ಅಂಥ ಸನ್ನಿವೇಶ ಅವತ್ತು ಆ ಮನೆಯಲ್ಲಿ ನಡೀತಾ ಇರುತ್ತೆ. ಏನು ನಡೀತಾ ಇರುತ್ತೆ ಅವ್ರ ಮನೆಯಲ್ಲಿ, ಇದೊಂದು ನಿಜವಾಗಿ ನಡೆದಿರುವಂತಹ ಒಂದು ಘಟನೆನ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಏನಾಯಿತು ಅವತ್ತು ನೆಕ್ಸ್ಟ್ ಎಪಿಸೋಡಲ್ಲಿ ಹೇಳ್ತೀನಿ. ನಮಸ್ಕಾರ.